ಮುಂದಿನ ಸುದ್ದಿಗೆ ಹೋಗೋಣ. ಪ್ರಧಾನಿ ನರೇಂದ್ರ ಮೋದಿಯವರು 4 ದಿನ 3 ದೇಶಗಳ ಪ್ರವಾಸದಲ್ಲಿದ್ದಾರೆ. ಜೋರ್ಡಾನ್, ಇಥಿಯೋಪಿಯಾ ಮತ್ತು ಒಮಾನ್ 3 ದೇಶಗಳ ಪ್ರವಾಸ. ನೆನ್ನೆ ಜೋರ್ಡಾನ್ನಲ್ಲಿದ್ದರು, ಇವತ್ತು ಇಥಿಯೋಪಿಯಾದಲ್ಲಿದ್ದಾರೆ, ನಾಳೆ ಒಮನ್ಗೆ ಹೋಗ್ತಾರೆ. ಈಗ ಹೋಗಿದ್ದಾರೆ, ಒಮನ್ಗೆ ರೀಚ್ ಆಗಿದ್ದಾರೆ ಅಂತ ಸುದ್ದಿ. ಜೋರ್ಡನ್ನಿಗೆ ಬಂದಾಗ ಅಂದರೆ ಹೋದಲ್ಲೆಲ್ಲ ಒಂದು ಅದ್ದೂರಿ ಸ್ವಾಗತ ಇರುತ್ತೆ. ಏನು ನಮ್ಮ ಪುಟಿನ್ ಅವರು ಬಂದಾಗ ಶಿಷ್ಟಾಚಾರ ಬದಿಗೊತ್ತಿ ಸ್ವತಃ ಏರ್ಪೋರ್ಟಿಗೆ ಬಂದ ಪ್ರಧಾನಿ ನರೇಂದ್ರ ಮೋದಿ ಅಂತ ಹೇಳಿದ್ವಲ್ಲ, ಹಾಗೆ ಅನೇಕ ದೇಶಗಳಿಗೆ ಹೋದಾಗ ಆ ದೇಶಗಳ ಪ್ರೀಮಿಯರ್ಗಳು ಶಿಷ್ಟಾಚಾರ ಬದಿಗೊತ್ತಿ ಬರ್ತಾರೆ. ಒಂದೇ ಕಾರ್ನಲ್ಲಿ ಹೋಗಿದ್ದು. ಪುಟಿನ್ ಅವರು ಬಂದಾಗ ಫಾರ್ಚುನರಲ್ಲಿ ಹೋದರು, ಅದನ್ನು ನೋಡಿದ್ದೀವಿ. ಈ ಸಲ ಜೋರ್ಡನ್ಗೆ ಹೋದಾಗ ಒಂದು ವಿಶೇಷ ಏನಂದರೆ, ಜೋರ್ಡನ್ ರಾಜಧಾನಿ ಅಮ್ಮನ್ ಅಂತ. ಜೋರ್ಡನ್ ರಾಜನ ಮಗ ಅರ್ಥಾತ್ ಯುವರಾಜ ಪ್ರಿನ್ಸ್, ಜೋರ್ಡನ್ ರಾಜನ ಹಿರಿಯ ಮಗ ಬಂದು ಸ್ವಾಗತ ಮಾಡಿದ್ದು. ಸ್ವಾಗತ ಏನು, ಸ್ವತಃ ಕಾರು ಓಡಿಸ್ಕೊಂಡು ಬಂದದ್ದು. ತುಂಬ ವೈರಲ್ ಆಗ್ತಾ ಇದೆ, ನೋಡ್ತಾ ಇದ್ದೀವಿ. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ 42ನೆಯ ಸಂತಾನ ಅಂತಿದ್ದು ಕುಟುಂಬಸ್ಥರು, ಡೈರೆಕ್ಟ್ ಲೀನಿಯೇಜ್ ಅಂತ ಹೇಳ್ತೀವಿ, 42ನೆಯ ಸಂತಾನ. ಅವರೇ ಸ್ವತಃ ಬಂದು ಯುವರಾಜ ಗಾಡಿ ಓಡಿಸ್ಕೊಂಡು ಹೋಗಿತ್ತು. ಅನೇಕ ದ್ವಿಪಕ್ಷೀಯ ಮಾತುಕತೆಗಳಾದವು, ಹಲವು ಒಪ್ಪಂದಗಳಿಗೆ ಸೈನ್ ಆಗಿದೆ. ಮೊದಲನೇ ಸಲ ಪ್ರಧಾನಿ ನರೇಂದ್ರ ಮೋದಿಯವರು ಜೋರ್ಡನ್ಗೆ ಹೋಗಿದ್ದು. ರೆಡ್ ಕಾರ್ಪೆಟ್ ವೆಲ್ಕಮ್ ಸಿಕ್ತು. ಕಿಂಗ್ ಅಬ್ದುಲ್ಲಾ ದಿ 2 ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ, ಅಲ್ಲಿ ಜೇಮ್ಸ್ ಬಾಂಡ್ ಅಜಿತ್ ದೋವಲ್. ಆದರೂ ಸ್ವತಃ ಏನು ಮುಂದಿನ ರಾಜನೇ ಅಂದರೆ ಈಗಿನ ಹಾಲಿ ರಾಜನ ಹಿರಿಮಗ ಕ್ರೌನ್ ಪ್ರಿನ್ಸ್ ಅಲ್ ಹುಸೇನ್ ಅಬ್ದುಲ್ಲಾ ದಿ 2 ಸ್ವತಃ ಕಾರ್ ಓಡಿಸ್ಕೊಂಡು ಕರ್ಕೊಂಡು ಹೋಗಿದ್ದು ಭಾಳ ಚರ್ಚೆ ಆಗ್ತಾ ಇದೆ. ಅದೊಂದು ಮ್ಯೂಸಿಯಂಗೆಲ್ಲ ಹೋಗಿದ್ದಾರೆ. ಅಲ್ಲಿ ರಾಮನಾಥ್ ಗೋಯಂಕಾ ಲೆಕ್ಚರ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಿ ಮಾತಾಡಿದ್ರು. ವಾಪಸ್ಸು ಮೋದಿಯವರು ಹೊರಡುವಾಗಲೂ ಅಷ್ಟೇ ಏರ್ಪೋರ್ಟ್ ತನಕ ಅವರೇ ಕಾರ್ ಡ್ರೈವ್ ಮಾಡ್ಕೊಂಡು ಬಂದು ಡ್ರಾಪ್ ಮಾಡಿದ್ದಾರೆ. ಇನ್ನು ಇಥಿಯೋಪಿಯಾ ಒಂದು ಆಫ್ರಿಕನ್ ಕಂಟ್ರಿ, ಭಾರತದ ಪ್ರಧಾನಿಯೊಬ್ಬರು ಹೋಗಿದ್ದು ಅಲ್ಲಿ ಮೊದಲನೇ ಸಲ. ಅಬಿ ಅಹಮ್ಮದ್ ಅಲಿ ಜೊತೆಗೆ ಮಾತುಕತೆ ಇತ್ತು. ಇಥಿಯೋಪಿಯಾದ ಅತ್ಯುನ್ನತ ಗೌರವ ದಿ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ ಅಂತ, ಅಲ್ಲಿನ ಅತ್ಯುತ್ತಮ ನಾಗರಿಕ ಗೌರವ ಅದು. ಅದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರದಾನ ಮಾಡಲಾಯಿತು. ಇದು ಬೇರೆ ಬೇರೆ ದೇಶಗಳು ತಮ್ಮ ದೇಶದ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯನ್ನು ಕೊಟ್ಟಿದ್ದಾವೆ. ನರೇಂದ್ರ ಮೋದಿಯವರಿಗೆ ಇದು 28ನೆಯ ದೇಶದ ಗೌರವ. ಇಥಿಯೋಪಿಯಾ ಸಂಸತ್ತನ್ನು ಉದ್ದೇಶಿಸಿ ಮೋದಿ ಮಾತಾಡೋದು. ಆವಾಗ ಅಂದರೆ ಸ್ಟ್ಯಾಂಡಿಂಗ್ ಓವೇಷನ್ ಸಿಗ್ತಾ ಇತ್ತು. ಇಲ್ಲೂ ಕೂಡ ಅಷ್ಟೇ, ಪ್ರಧಾನಿ ಅಹಮ್ಮದ್ ತಾವೇ ಸ್ವತಃ ಕಾರ್ ಓಡಿಸಿದ್ರು. ಇಲ್ಲಿ ಪ್ರಧಾನಮಂತ್ರಿನೇ ಕಾರ್ ಓಡಿಸಿದ್ದು. ಅಲ್ಲಿ ಜೋರ್ಡನ್ನಲ್ಲಿ ರಾಜರ ಮಗ, ಇಲ್ಲಿ ಪ್ರಧಾನಮಂತ್ರಿ. ದಿ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ ಕೊಟ್ಟು ಆನಂತರ ನರೇಂದ್ರ ಮೋದಿ ಅವರು ಅಲ್ಲಿನ ಸಂಸತ್ತನ್ನು ಉದ್ದೇಶಿಸಿ, ಜಂಟಿ ಸಂಸತ್ತನ್ನು ಉದ್ದೇಶಿಸಿ ಮಾತಾಡಿದ್ರು. 28ನೇ ಅತ್ಯುತ್ತಮ ನಾಗರಿಕ ಪ್ರಶಸ್ತಿ, 18ನೆಯ ಸಂಸತ್ತನ್ನು ಉದ್ದೇಶಿಸಿ ಬೇರೆ ಬೇರೆ ಕಡೆ ಮಾಡಿದಾರಲ್ಲ, ಹಾಗೆ 18ನೆಯ ಕಡೆ ಇದು ನರೇಂದ್ರ ಮೋದಿ ಅವರು ಮಾತಾಡಿದ್ದು. ಶಾಂತಿ, ಭದ್ರತೆ, ಪಾರ್ಟ್ನರ್ಶಿಪ್ಪು, ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡೋದು. ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು 4 ದಿನ 3 ದೇಶಗಳ ಪ್ರವಾಸದಲ್ಲಿದ್ದಾರೆ. ಜೋರ್ಡಾನ್, ಇಥಿಯೋಪಿಯಾ ಮತ್ತು ಒಮನ್ಗೆ ಹೋಗಿ ರೀಚ್ ಆಗಿದ್ದಾರೆ. ಇನ್ನೊಂದು ಕಡೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು 5 ದಿನಗಳ ಜರ್ಮನಿ ಪ್ರವಾಸದಲ್ಲಿದ್ದಾರೆ. 5 ದಿನಗಳ ಜರ್ಮನಿ ಪ್ರವಾಸ 2 ದಿನದ ಹಿಂದೆ ಹೋಗಿದ್ದಾರೆ. 20ನೇ ತಾರೀಕು ರಾತ್ರಿ ವಾಪಸ್ ಬರ್ತಾರೆ ರಾಹುಲ್ ಗಾಂಧಿ ಅವರು. ಅಲ್ಲಿ BMW ಕಾರ್ ಶೋರೂಮ್ಗೆ ಹೋಗಿದ್ರು. ಭಾರತದಲ್ಲಿ ಏನು ಉತ್ಪಾದನೆ, ಪ್ರೊಡಕ್ಷನ್ ಕುಸಿತಾ ಇದೆ ಅಂತ ಮಾತಾಡಿದ್ರು. ರಾಹುಲ್ ಗಾಂಧಿಯವರು ಹೊರಗಡೆ ಹೋಗಿ ಏನೋ ಮಾತಾಡೋದಿರಲಿ, ಇಲ್ಲಿ BJP ಅವರು ಶುರು ಮಾಡ್ತಾರೆ, ಹೊರಗಡೆ ಹೋಗಿ ದೇಶದ ಮರ್ಯಾದೆ ಕಳೀತಾರೆ ಅಂತ. BJP ಅವರು ಅದನ್ನೇ ಹೇಳ್ತಾ ಇದ್ದಾರೆ, ಗೌರವ ಹಾಳು ಮಾಡ್ತಾ ಇದ್ದಾರೆ ಹೊರಗಡೆ ಹೋಗಿ ಅಂತ. BMW ಶೋರೂಮ್ನಲ್ಲಿ, ಇದು ಶೋರೂಮ ಫ್ಯಾಕ್ಟ್ರಿನ. BMW ಸಹಭಾಗಿತ್ವದಲ್ಲಿ TVSನವರು 450cc ಮೋಟರ್ ಸೈಕಲ್ ಒಂದನ್ನು ಮಾಡಿದ್ದಾರೆ. ಅದನ್ನು ರಾಹುಲ್ ಗಾಂಧಿಯವರು ನೋಡಿದ್ರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.